ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಾಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಾಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಯಾವ ಗಣನೆಗೂ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಯಾವ ಗಣನೆಗೂ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಸರ್ವಶಕ್ತನಾದ ಯೇಸು ಕ್ರಿಸ್ತುವಿನ ಅತಿ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಮನಪೂರ್ವಕವಾದ ವಂದನೆಗಳ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ಳುತ್ತೇನೆ. ಫಿಲಿಪ್ಪಿಯ ಗ್ರಂಥ 4ನೇ ಅಧ್ಯಾಯ 6ನೇ ವಚನವು ಈ ರೀತಿಯಾಗಿ ಹೇಳುತ್ತದೆ, ನಿಮ್ಮ ಎಲ್ಲ ಚಿಂತೆ ಬಾಧೆಗಳ ಮಧ್ಯದಲ್ಲಿ
ನೀವು ನನಗೆ ಕೃತಜ್ಞತಾಸ್ತುತಿಗಳನ್ನು ಸಮರ್ಪಣೆ ಮಾಡಿ ಇದರ ಮುಖಾಂತರವಾಗಿ ನಿಮ್ಮ ಬೇಡುವಿಕೆಗಳನ್ನು, ಭಿನ್ನವಿಕೆಗಳನ್ನು, ನಿಮಗೆ ಯಾವುದೆಲ್ಲ ಅವಶ್ಯಕತೆಗಳಿದೆಯೋ ಅವೆಲ್ಲವನ್ನು ನನ್ನ ಹತ್ರ ತಗೊಂಬನ್ನಿ ಎಂಬುದಾಗಿ ದೇವರ ವಾಕ್ಯವು ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ದೇವರ ವಾಕ್ಯವು ನಮ್ಮನ್ನು ನಡೆಸುವಂಥದ್ದಾಗಿದೆ. ಯಾಕಂದರೆ ದೇವರ ವಾಕ್ಯವು ನಮ್ಮನ್ನು ಕಣ್ಮಣಿಯ ರೀತಿಯಾಗಿ ಪ್ರತಿದಿನವೂ ಪ್ರತಿಕ್ಷಣವೂ ನಮ್ಮನ್ನು ಕಾಯುವಂಥದ್ದಾಗಿದೆ. ಕುಗ್ಗಿ ಹೋದ ಸಮಯದಲ್ಲಿ, ಕಣ್ಣೀರಿನ ವೇಳೆಯಲ್ಲಿ, ದುಃಖದ ವೇಳೆಯಲ್ಲಿ, ಅಸಮಾಧಾನದ ವೇಳೆಯಲ್ಲಿ, ಯಾವ ಭರವಸೆಯೂ ಇಲ್ಲದಂಥ ಸಮಯಗಳಲ್ಲಿ ದೇವರ ವಾಕ್ಯವೇ ನಮಗೆ ಭರವಸೆಯಾಗಿದ್ದು, ದೇವರ ವಾಕ್ಯವೇ ನಮಗೆ ಆಧಾರವಾಗಿದ್ದು, ದೇವರ ವಾಕ್ಯವೇ ನಮಗೆ ಎಲ್ಲವೂ ಆಗಿದ್ದು, ತಂದೆ ತಾಯಿಯಾಗಿದ್ದು, ಬಂಧು ಮಿತ್ರರಾಗಿದ್ದು ನಮ್ಮನ್ನು ಕಾಯುವಂಥದ್ದಾಗಿದೆ. ಈ ದೇವರ ವಾಕ್ಯವು ನಮ್ಮ ಜೀವನಗಳಲ್ಲಿ ನಾವು ಅಳವಡಿಸಿಕೊಳ್ಳುವಾಗ ಈ ದೇವರ ವಾಕ್ಯವು ನಮ್ಮ ಬದುಕಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ಅದರಿಂದಾಗಿ ನೀವು ಯಾವ ಕಾರ್ಯಗಳಲ್ಲಿಯೂ ಚಿಂತೆ ಮಾಡದೆ, ಯಾವ ವಿಷಯಕ್ಕಾಗಿಯೂ ನೀವು ಯೋಚನೆ ಮಾಡದೆ, ದೇವರ ಮೇಲೆ ನಂಬಿಕೆಯನ್ನು ಇಟ್ಟು, ದೇವರ ಮೇಲೆ ವಿಶ್ವಾಸವನ್ನು ಬಿಟ್ಟು ನೀವು ಮುನ್ನುಗ್ಗುವುದಾದರೆ ನಿಶ್ಚಯವಾಗಿ ಜಯಮಾಲೆಯು ನಿಮಗೆ ದೊರಕುವಂಥದ್ದಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು ಅತಿ ಬೇಗನೆ ಬರಲಿಕ್ಕಿದ್ದಾರೆ. ಆತನ ಬರೋಣಕ್ಕಾಗಿ ನೀವು ಕಾದಿರುವುದಾದರೆ ಆತನ ಬರೋಣದಲ್ಲಿ ನೀವು ಸಹ ಒಯ್ಯಲ್ಪಡುವಿರಿ. ದೇವರಾತ್ಮನು ತಾನು ನಿಮ್ಮನ್ನು ಬಲಪಡಿಸಿ, ದೇವರಾತ್ಮನ ಅಭಿಷೇಕವನ್ನು ನಿಮ್ಮ ಮೇಲೆ ಸುರಿಸಿ, ಆತನ ಮಾರ್ಗವನ್ನು ನಿಮಗೆ ತೋರಿಸಿ ನಿಮ್ಮ ಜೀವನವನ್ನು ಸಮೃದ್ಧಿಯಾದಂಥ ಜೀವನವಾಗಿ ಮಾರ್ಪಡಿಸುವನು. ನಿಮ್ಮ ಕಾರ್ಗತ್ತಲಾದ ಜೀವನವನ್ನು ಬದಲಾಯಿಸಿ ಆತನು ಸಮೃದ್ಧಿಯಾದಂಥ ಒಂದು ಬೆಳಕಿನ ಜೀವನವಾಗಿ ಬದುಕಾಗಿ ಆತನು ಮಾರ್ಪಡಿಸಿ ನಿಮ್ಮನ್ನೇ ದೇವರು ಅಭಿವೃದ್ಧಿಪಡಿಸಿ ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವರು. ಅಬ್ರಹಾಮನಿಗೆ ಆದಿಕಾಂಡ 12ನೇ ಅಧ್ಯಾಯ 2-3 ವಚನಗಳಲ್ಲಿ ಹೇಳಿರುವ ಪ್ರಕಾರ, ನೀನು ಆಶೀರ್ವಾದ ನಿಧಿಯಾಗಿರುವೆ, ನಿನ್ನನ್ನು ಆಶೀರ್ವದಿಸುವವರನ್ನು ನಾನು ಆಶೀರ್ವದಿಸುವೆನು, ನಿಮ್ಮನ್ನು ಶಪಿಸುವವರನ್ನು ನಾನು ಶಪಿಸುವೆನು ಎಂಬುದಾಗಿ ದೇವರ ವಾಕ್ಯವು ಈ ರೀತಿಯಾಗಿ ನುಡಿಯುತ್ತದೆ. ನನ್ನ ಪ್ರೀತಿಯ ದೇವಜನರೇ, ನೀವು ಯಾವುದಕ್ಕೂ ಕಳವಳ ಪಡದೆ, ಅಯ್ಯೋ ಅವರು ಈ ರೀತಿ ಮಾತನಾಡ್ತಿದ್ದಾರೆ, ಅಯ್ಯೋ ಇವರು ಈ ರೀತಿ ನನ್ನನ್ನು ಶಪಿಸ್ತಾ ಇದ್ದಾರೆ, ಅಯ್ಯೋ ಅವರು ಈ ರೀತಿ ನನ್ನನ್ನು ನಾಶವಾಗು ಎಂಬುದಾಗಿ ಹೇಳುತ್ತಿದ್ದಾರೆ, ನಾನು ಏನಾಗಲಿ, ನಾನು ಹಿಂಗೆ, ನನ್ನ ಜೀವನ ಹಿಂಗೆ, ನನ್ನ ಬದುಕು ಹಿಂಗೆ ಎಂಬುದಾಗಿ ನೀವು ಚಿಂತೆ ಮಾಡದೆ ದೇವರ ಮೇಲೆ ನೀವು ಬಿಟ್ಟು ಬಿಡುವುದಾದರೆ, ದೇವರು ವಾಕ್ಯದ ಮುಖಾಂತರವಾಗಿ ಈ ರೀತಿಯಾಗಿ ಹೇಳಿದ್ದಾನೆ, ಯುದ್ಧವು ಯೆಹೋವನದು, ಜಯವೋ ನಮ್ಮದು ಎಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ, ಯುದ್ಧ ಮಾಡುವ ಯೆಹೋವನು ನಮ್ಮ ಸಂಗಡ ಇರುವಾಗ ಯಾವ ಕಳವಳವೂ ಬೇಡ, ಯಾವ ಚಿಂತೆಯೂ ಬೇಡ, ಯಾವ ದುಃಖವೂ ಬೇಡ. ಯೆಶಾಯನ ಗ್ರಂಥ 41ನೇ ಅಧ್ಯಾಯ 10ನೇ ವಚನವು ಈ ರೀತಿಯಾಗಿ ಹೇಳುತ್ತದೆ, ನೀನಂತೂ ದಿಗ್ಭ್ರಮೆಗೊಳ್ಳದಿರು, ನೀನಂತೂ ಭಯಪಡಬೇಡ, ನಾನು ನಿನ್ನ ದೇವರಾಗಿದ್ದೇನೆ, ನಿನ್ನ ಕೈ ಬಿಡುವುದಿಲ್ಲ, ನಿನ್ನನ್ನು ಎಂದಿಗೂ ನಾನು ದೂರ ತಳ್ಳುವುದಿಲ್ಲ, ನಾನು ನಿನ್ನ ಕಾಯುವನು ಎಂಬುದಾಗಿ ಹೇಳುತ್ತದೆ. ಅದೇ ಯೆಶಾಯನ ಗ್ರಂಥ 43ನೇ ಅಧ್ಯಾಯದಲ್ಲಿ ನಾವು 3ನೇ ವಚನದಲ್ಲಿ ನೋಡುವಾಗ, ನೀನು ನದಿಗಳನ್ನು ಹಾದು ಹೋಗುವಾಗಲೂ ಅದು ನಿನ್ನನ್ನು ಮುಳುಗಿಸುವುದಿಲ್ಲ, ಅಗ್ನಿ ಕೆಂಡಗಳ ಮಧ್ಯದಲ್ಲಿ ನೀನು ಬೀಳುವಾಗ ಅದು ನಿನ್ನನ್ನು ದಹಿಸುವುದಿಲ್ಲ, ಮಧ್ಯದಲ್ಲಿದ್ದು ನಾನು ನಿಮ್ಮನ್ನು ಕಾಯುವೆನು, ನಾನು ನಿಮ್ಮ ಸಂಗಡ ಇರುವೆನೆಂಬುದಾಗಿ ದೇವರು ವಾಕ್ಯ ಹೇಳುತ್ತದೆ. ನನ್ನ ಪ್ರೀತಿಯ ದೇವಜನರೇ, ದಾನಿಯೇಲನ ಗ್ರಂಥ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಶಾದ್ರಕ್ ಮೇಷಕ್ ಅಬೇದ್ನೆಗೋ ಅವರ ಜೀವನದಲ್ಲಿ ನೆಬೂಕದ್ನೆಚ್ಚರ್ ಎಂಬ ಒಂದು ದೊಡ್ಡ ರಾಜನ ಒಂದು ದೊಡ್ಡ ಅಲ್ಲಿ ಒಂದು ಕುಯುಕ್ತಿಗಳ ಕಾರ್ಯಗಳು ನೆರವೇರುವುದನ್ನು ನಾವು ಕಾಯುವಂತವರಾಗಿದ್ದೇವೆ. ಅಲ್ಲಿ ನೆಬೂಕದ್ನೆಚ್ಚರನ ಒಂದು ಪ್ರತಿಭೆಯನ್ನ ಇಟ್ಟು ಇದಕ್ಕೆ ತಲೆಬಾಗಿ ಇದಕ್ಕೆ ಪೂಜಿಸರಿ, ಆಗ ನಿಮ್ಮ ಜೀವನಗಳು, ನಿಮ್ಮ ಬದುಕುಗಳು ನಿಮಗೆ ದೊರಕುವಂತದ್ದಾಗಿದೆ ಎಂಬುದಾಗಿ ಹೇಳುವಾಗ, ಅಲ್ಲಿ ಶಾದ್ರಕ್ ಮೇಷಕ್ ಅಬೇದ್ನೆಗೋ ಇವರು 3 ಜನರು, ರಾಜನೇ ನೀನು ಏನಾದರೂ ಮಾಡು, ನಮ್ಮನ್ನ ಕೆಂಡದಲ್ಲಾಗಲು ನನ್ನ ಸಾಯಿಸಿ, ಆದರೂ ಸಹ ನನ್ನನ್ನು ಸೃಷ್ಟಿ ಮಾಡಿದಂಥ ನನ್ನ ಸರ್ವಶಕ್ತನಾದ ಯೇಸುವ ದೇವರನ್ನ, ಯೆಹೋವ ದೇವರನ್ನ ಮಾತ್ರವೇ ನಾವು ತಲೆಬಾಗುತ್ತೇವೆ, ಅವ್ರನ್ನ ಮಾತ್ರ ನಾವು ಸ್ತುತಿಸ್ತೇವೆ, ಅವ್ರನ್ನ ಮಾತ್ರ ವಂದಿಸ್ತೇವೆ, ಅವ್ರನ್ನ ಮಾತ್ರ ನಾವು ಆರಾಧಿಸ್ತೇವೆ ಅಂತ ಹೇಳಿ ಯಾವ ರೀತಿಯಾಗಿ ಪರಾಕ್ರಮಿಗಳಾಗಿ, ಯಾವ ರೀತಿಯಾಗಿ ದೇವರ ಮೇಲೆ ಪ್ರೀತಿ ಮಮತೆಯನ್ನು ಇಟ್ಟವರಾಗಿ, ಯಾವುದೇ ಕಷ್ಟ ಬಂದರೂ, ಯಾವುದೇ ದುಃಖ ಬಂದರೂ, ಯಾವುದೇ ವೇದನೆ ಬಂದರೂ, ಯಾವುದೇ ಒಂದು ಸಮಸ್ಯೆ ಎದುರಾದರೂ ದೇವರನ್ನ ಬಿಟ್ಟು ನಾವು ದೂರ ಹೋಗುವುದಿಲ್ಲ. ದೇವರು ನಮ್ಮನ್ನು ಕಾಪಾಡುವನು. ಒಂದು ವೇಳೆ ದೇವರು ನಮ್ಮನ್ನು ಕಾಪಾಡದೆ ಇದ್ರೂ ಸಹ ಪರವಾಗಿಲ್ಲ, ನಾನು ದೇವರನ್ನ ಮಾತ್ರ ನಾನು ಆದುಕೊಂಡಿದ್ದೇನೆ, ಈ ಪ್ರತಿಮೆಗೆ ಅಂದರೆ ಈ ಒಂದು ವಿಗ್ರಹದ ಮುಂದೆಗಡೆ ನಾನು ತಲೆಬಾಗುವುದಿಲ್ಲ, ಈ ವಿಗ್ರಹಕ್ಕೆ ಕೈ ಎತ್ತಿ ಮುಗಿಯುವುದಿಲ್ಲ ಎಂಬುದಾಗಿ ಯಾವ ರೀತಿಯಾಗಿ ವೈರಾಗ್ಯವಾಗಿ ಅವರು ನಿಂತುಕೊಂಡರು, ಅದೇ ರೀತಿಯಾಗಿ
ಈಗೋ ನನ್ನ ಪ್ರೀತಿಯ ದೇವ ಜನರೇ, ಆ ನೆಬೂಕದ್ನೆಚ್ಚರನಿಗೆ ಇನ್ನೂ ಕಡುಕೋಪ ಉಂಟಾಗಿ ಇವ 3 ಜನರನ್ನ ಬೆಂಕಿಯಲ್ಲಿ ಎತ್ತಿ ಬಿಸಾಕಿದರು. ಈ ಬೆಂಕಿ ನಾರ್ಮಲ್ ಆಗಿ ಇರದೆ 7 ಮಟ್ಟು ಅದು ಹೆಚ್ಚು ಮಾಡಿ ಅವರನ್ನ ಬೆಂಕಿಯ ಒಳಗಡೆ ಹಾಕಿದರು. ಆ ಬೆಂಕಿಯ ಒಳಗಡೆ ಇವರನ್ನ ಹಾಕಲಿಕ್ಕೆ ಹೋದಂತಹ ಸೈನಿಕರು ಸಹ ಸುಟ್ಟು ಬೂದಿಯಾದರು. ಆದರೆ ಬೆಂಕಿಯ ಒಳಗಡೆ ಹೋದಂತಹ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಇವರು 3 ಜನರು, ಇವರ ಕೂದಲು ಕೂಡ ಸುಟ್ಟು ಹೋಗಲಿಲ್ಲ. ಇವರ ಮೇಲೆ ಹಾಕಿದಂತ ಬಟ್ಟೆ ಕೂಡ ಸುಟ್ಟು ಹೋಗಲಿಲ್ಲ. ಇವರನ್ನು ಕಾಯಲಿಕ್ಕಾಗಿ ಆ 3 ಜನರ ಮಧ್ಯದಲ್ಲಿ ಇನ್ನೊಬ್ಬರು ಬಂದು ನಿಂತುಕೊಂತಾ ಇದ್ದಾರೆ. ಅದೇ ಸರ್ವಶಕ್ತನಾದ ಯೇಸು ಸ್ವಾಮಿಯು ನಿಮ್ಮ ಮಧ್ಯದಲ್ಲಿ ಇದ್ದು ಅವರನ್ನು ಕಾಯುವ ದೇವರಾಗಿದ್ದಾರೆ. ನೀವು ನದಿಗಳಲ್ಲಿ ಹಾದು ಹೋಗುವಾಗಲೂ, ನೀವು ಕೆಂಡೆಗಳ ಮಧ್ಯದಲ್ಲಿ ಇರುವಾಗಲೂ, ಕೆಂಪು ಸಮುದ್ರವು ನಿಮ್ಮ ಮುಂದುಗಡೆ ನಿಂತುಕೊಂಡಿರುವಾಗಲೂ, ಎರುಗುವ ಕೋಟೆಯು ನಿಮ್ಮ ಮುಂದುಗಡೆ ಇರುವಾಗಲೂ ಸಹ ನೀವಂತೂ ಭಯಪಡಬೇಡಿರಿ. ದೇವರು ಹೇಳ್ತಿದ್ದಾರೆ, ನೀವಂತೂ ಭಯಪಡಬೇಡಿರಿ, ನಾನೇ ನಿನ್ನ ಸಂಗಡ ಇದ್ದು ನಿನ್ನನ್ನು ಬಲಪಡಿಸಿ ನಿನ್ನ ಮುನ್ನಡೆಸುವೆನು. ನಾನೇ ನಿನ್ನನ್ನು ಕಾಯುವ ದೇವರು, ನಾನೇ ನಿನ್ನ ಎತ್ತಂತ ದೇವರು, ನಾನು ನನ್ನ ಅಂಗೈಯಲ್ಲಿ ಚಿತ್ರಿಸಿ ನಿನ್ನನ್ನು ಭದ್ರವಾಗಿ ಕಾಪಾಡಿ ನಡೆಸುವೆನೆಂಬುದಾಗಿ 91ನೇ ಕೀರ್ತನೆಯಲ್ಲಿ 12ನೇ ವಚನವು ಈ ರೀತಿಯಾಗಿ ಹೇಳುತ್ತದೆ. ಕಾಳು ಕಲ್ಲಿಗೆ ತಗಲದ ಹಾಗೆ ಕಾಯಲಿಕ್ಕೆ ನಿನ್ನ ದೂತರಿಗೆ ಅಪ್ಪಣೆ ಕೊಡುವೆನು ಎಂಬುದಾಗಿ ದೇವರ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ. ನನ್ನ ಪ್ರೀತಿಯ ದೇವ ಜನರೇ, 23ನೇ ಕೀರ್ತನೆಯಲ್ಲಿ ಈ ರೀತಿಯಾಗಿ ಹೇಳುತ್ತಾ, ನಿನ್ನ ವೈರಿಗಳ ಮುಂದುಗಡೆ ನಿನಗೊಂದು ಔತಣವನ್ನು ಸಿದ್ಧಪಡಿಸಿ ನಿನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕ ಮಾಡಿ ನಿನ್ನ ಪಾತ್ರೆ ತುಂಬಿ ಉರಿಸುವಂತೆ ನಾನು ಮಾಡುವೆನು ಎಂಬುದಾಗಿ ಅದೇ 23ನೇ ಕೀರ್ತನೆ 1ನೇ ವಾಕ್ಯವು ಹೇಳುತ್ತದೆ. ಯೆಹೋವನ ಕುರುಬನು ಯಾವುದಕ್ಕೂ ನಾನು ಭಯಪಡುವುದಿಲ್ಲ ಎಂಬುದಾಗಿ. ಕೀರ್ತನೆ 27ನೇ ಅಧ್ಯಾಯ 1ನೇ ವಚನವು ಈ ರೀತಿಯಾಗಿ ಹೇಳುತ್ತದೆ. ಯೆಹೋವನು ನಮಗೆ ಬೆಳಕಾಗಿದ್ದಾನೆ, ಆತನೇ ನಮಗೆ ರಕ್ಷಕನಾಗಿದ್ದಾನೆ, ಯಾವುದಕ್ಕೂ ನಾವು ಭಯಪಡೋಕೆ ಅಂಜು ಕಾರಣವಿಲ್ಲ ಎಂಬುದಾಗಿ ಈ ರೀತಿಯಾಗಿ ದೇವರ ವಾಕ್ಯವು ನಮ್ಮನ್ನು ಬಲಪಡಿಸುವಂತದ್ದಾಗಿದೆ. ನನ್ನ ಪ್ರೀತಿಯ ದೇವ ಜನರೇ, ಈಗ ಎಫೆಸಿಯ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ದೇವರು ಆತನ ನಂಬಿಗಸ್ತನಾಗಿದ್ದಾನೆ. ಕರೆದಿರುವ ದೇವರು ಆತನ ನಂಬಿಗಸ್ತನಾಗಿದ್ದಾನೆ. ಕರೆದಿರುವ ದೇವರು ನಮ್ಮನ್ನು ಕೈ ಬಿಡುವ ದೇವರಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಈಗ ಪ್ರೀತಿಯ ದೇವ ಜನರೇ, ದೇವರು ಎಲ್ಲ ವಾಕ್ಯಗಳ ನಿಮಿತ್ತವಾಗಿ, ವಾಕ್ಯಗಳ ಮೂಲವಾಗಿ ಆತನ ನಮ್ಮೊಟ್ಟಿಗೆ ಮಾತನಾಡಿದ್ದಾನೆ. ಆತನ ನಮ್ಮನ್ನು ಬಲಪಡಿಸಿ ನಡೆಸುತ್ತಾನೆ. ಆತನ ನಮ್ಮನ್ನು ಕಾಯುತ್ತಾನೆ. ಅದರಿಂದಾಗಿ ಫಿಲಿಪಿಯ ಗ್ರಂಥ 4ನೇ ಅಧ್ಯಾಯ 4ನೇ ವಚನದಲ್ಲಿ ಪೌಲನು ಈ ರೀತಿಯಾಗಿ ಫಿಲಿಪಿಯ ಸಭೆಗೆ ಹೇಳುತ್ತಾನೆ, ನೀವು ಇವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ನಾನು ಮತ್ತೆ ತಿರುಗಿ ಹೇಳುತ್ತೇನೆ, ನೀವು ಸಂತೋಷವಾಗಿರ್ರಿ ಎಂಬುದಾಗಿ. ಹೌದು ನನ್ನ ಪ್ರೀತಿಯ ದೇವಜನರೇ, ಮತ್ತಾಯ 4ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳುತ್ತದೆ, ಮನುಷ್ಯನು ರೊಟ್ಟಿ ತಿಂದರೆ ಮಾತ್ರಕ್ಕೆ ಬದುಕುವುದಿಲ್ಲ, ಪರಲೋಕದಿಂದ ಬರುವ ಪ್ರತಿಯೊಂದು ಮಾತುಗಳಿಂದ ಮನುಷ್ಯನು ಬದುಕುವನು ಎಂಬುದಾಗಿ ಹೇಳುತ್ತದಲ್ಲ. ಅದರಿಂದಾಗಿ 6ನೇ ಅಧ್ಯಾಯದಲ್ಲಿ, ಮತ್ತಾಯ 6ನೇ ಅಧ್ಯಾಯದಲ್ಲಿ ನಾವು ನೋಡುವ ರೀತಿಯಾಗಿ ನಾವು ಯಾವುದನ್ನು ತಿನ್ನಲಿ, ಯಾವುದನ್ನು ಉಂಡುಕೊಳ್ಳಲಿ, ಎಲ್ಲಿ ನಾನು ಮಳೆಗಲಿ, ಯಾವುದು ನನ್ನ ಜೀವನದಲ್ಲಿ ನಡೀತದೆ ಎಂಬುದಾಗಿ ಯಾವುದಕ್ಕೂ ಚಿಂತೆ ಮಾಡದೆ ಮೇಲನ ಲೋಕಕ್ಕೋಸ್ಕರ, ಮೇಲನ ಕಾರ್ಯಗಳಿಗೋಸ್ಕರ ನಿನ್ನ ಚಿಂತೆ ಪಡುವುದಾದರೆ ನಿಶ್ಚಯವಾಗಿ ನಿನ್ನ ಜೀವನದಲ್ಲಿ ಒಂದು ಬದಲಾವಣೆ ಉಂಟಾಗುತ್ತದೆ. ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಕಾರ್ಯಗಳು ಉಂಟಾಗುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ದೇವರು ನೀನು ದೇವರ ಮೇಲೆ ನಂಬಿಕೆ ಇಡುವುದಾದರೆ ನಿಶ್ಚಯವಾಗಿ ಮಾರ್ತಳ ಮರಿಯಳಿಗೆ ಯೇಸು ಸ್ವಾಮಿ ಹೇಳಿದ ಹಾಗೆ ನೀನು ನಂಬುವುದಾದರೆ ಪರಲೋಕದ ಮಹಿಮೆಯನ್ನು ಕಾಣುವೆ ಎಂಬುದಾಗಿ ಹೇಳಿದ ಹಾಗೆ ಈಗೋ ದೇವರು ಸಹ ಹೇಳುತ್ತಾನೆ, ನೀನು ನಂಬು, ವಿಶ್ವಾಸಿಸು, ನಿಶ್ಚಯವಾಗಿ ದೇವರು ನಿನ್ನ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುವನು. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಬಲಪಡಿಸಲಿ. ಗಾಡ್ ಬ್ಲೆಸ್ ಯು. ಆಮೆನ್, ಆಮೆನ್.